ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ವೀಕ್ಷಕರೇ ನಮಸ್ಕಾರ. ಇವತ್ತೇನು ನಾವೊಂದು ಸಂಘಟನೆಗಳ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ಸಂಘಟನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರ್ಬೋದು. ಖಾಸಗಿ ಸಂಘಟನೆ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಆಗಿರ್ಬೋದು, ಇತರೆ ಸಂಘಟನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ರಾಜಕೀಯದ ಮಟ್ಟದಲ್ಲಾಗಿರ್ಬೋದು, ಸಾಮಾಜಿಕ ವಲಯದಲ್ಲಾಗಿರ್ಬೋದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಅದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ವೃತ್ತಿಯಲ್ಲಿ ವೈದ್ಯರಾಗಿರ್ತಕ್ಕಂಥವರು ಹಾಗೂ ಚಲನಚಿತ್ರ ನಟರು, ನಿರ್ಮಾಪಕರಾದಂತಹ ಡಾಕ್ಟರ್ ವರದರಾಜು ಸರ್ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನಮ್ಮ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿರ್ಬೋದು, ಇತರೆ ಸಂಘಟನೆಗಳ ಬಗ್ಗೆ ಒಂದು ಚಿತ್ರಣವನ್ನು ಕೊಡಲಿಕ್ಕೆ, ಸಂಘಟನೆಗಳಂದ್ರೆ ಏನು ಎಂಬುದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಇವತ್ತು ನಮ್ಮ ನೇರ ಸಂದರ್ಶನದಲ್ಲಿ ಡಾಕ್ಟರ್ ವರದರಾಜ್ ಸರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ಈ ಸಂಘಟನೆಗಳ ಬಗ್ಗೆ. ರಾಜಕೀಯ ವಲಯದಲ್ಲಾಗಿರ್ಬೋದು, ಸಾಮಾಜಿಕ ವಲಯದಲ್ಲಾಗಿರ್ಬೋದು, ಸಂಘಟನೆಗಳು ಇರಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಸರ್. ಅದರಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಏನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರತಕ್ಕಂಥ ಒಂದು ವಿಚಾರ. ಸೊ ಆ ವಿಚಾರ ಬಗ್ಗೆ ಹೇಳೋದಾದ್ರೆ, ಇವತ್ತು ಸಂಘಟನೆಗಳು ಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ ಇದೆ ಸರ್. ಅದರ ಬಗ್ಗೆ ತಾವು ಒಬ್ಬ ವೈದ್ಯರಾಗಿದ್ದೀರಿ, ಅದೇ ರೀತಿ ಚಲನಚಿತ್ರ ನಟರಾಗಿದ್ದೀರಿ, ನಿರ್ಮಾಪಕರಾಗಿದ್ದೀರಿ, ಸಾಕಷ್ಟು ಒಂದು 2-3 ಸಿನಿಮಾಗಳಲ್ಲಿ ಕೂಡ ತಾವು ನಟನೆಯನ್ನು ಕೂಡ ಮಾಡಿ, ಚಿತ್ರಕಥೆ ನಿರ್ದೇಶನವನ್ನು ಮಾಡಿ ಒಂದು ಮೆಸೇಜ್ ಅನ್ನು ಕೊಡ್ತಿದ್ದೀರಿ ರಾಜ್ಯಾದ್ಯಂತ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಂದೊಂದು ಪ್ರಶ್ನೆ, ಸಣ್ಣ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು ನೀವು ಫಸ್ಟ್. ಏನಂದರೆ ಈಗ ನಾನು ಏನು ಉತ್ತರ ಕೊಡ್ತೀನಿ ಜನಕ್ಕೆ, ಒಬ್ಬ ಪ್ರಜ್ಞಾವಂತನಾಗಿ ಜಾತ್ಯತೀತವಾಗಿ ಸಂವಿಧಾನಾತ್ಮಕವಾಗಿರಬೇಕಾ ಅಥವಾ ಅವೈಜ್ಞಾನಿಕವಾಗಿ ಅಂದರೆ ಅವೈಜ್ಞಾನಿಕವಾಗಿ ಯಾರೋ ಒಬ್ಬರು ಬಾಲ ಹಿಡಿಯೋಕೆ ಅಂತಾರಲ್ವ, ಅಂದರೆ ಒಂದು ಪರವಾಗಿ, ಒಬ್ಬ ಮನುಷ್ಯನ ಪರವಾಗೋ, ಒಂದು ಸಂಘಟನೆ ಪರವಾಗೋ, ಇಲ್ಲ ಒಂದು ರಾಜ್ಯದ ಪರವಾಗೋ, ಈ ಥರ ಓಲೈಸ್ಕೊಂಡು ಮಾತಾಡಬೇಕಾ ಅಂತ ಕೇಳ್ತೀನಿ. ಯಾವುದರ ಬಗ್ಗೆನೂ ಓಲೈಸ್ಕೊಂಡು ಮಾತಾಡೋಕ್ಕಾಗಲ್ಲ. ಸಂವಿಧಾನಾತ್ಮಕವಾಗಿ ಏನಿದೆ ಅದ್ರ ಬಗ್ಗೆ ತಾವು ಮಾತ್ರ ಮಾಹಿತಿ ಕೊಡ್ಬೇಕು ಸರ್. ಒಬ್ಬರು ವಿಚಾರವಾಗಲಿ ಅಥವಾ ಅಸಂವಿಧಾನಿಕವಾಗಿ ಆದರೂ ಬೇಡ. ಯಾಕಂದರೆ ನಾವು ನಾನು ಸಂವಿಧಾನ ಅನ್ನೋದನ್ನು ತಗೊಂಡೆ ಫಸ್ಟ್ ಈ ವರ್ಡ್ ಅಂತ ಹೇಳಿದ್ರೆ, ಸಂವಿಧಾನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಏನು ಕೊಟ್ರಪ್ಪ ಅಂದರೆ, ಸಂವಿಧಾನದ ಜೊತೆಯಲ್ಲಿ ನಮಗೆ ವೋಟಿಂಗ್ ಪವರ್ನ ಅವರೇ ಕೊಟ್ಟಿದ್ದು. ಅದನ್ನು ನೆನೆಸ್ಕೋಬೇಕು. ಯಾವತ್ತು ಒಬ್ಬ ಮನುಷ್ಯನಿಗೆ ವೋಟಿಂಗ್ ಪವರ್ ಬಂತು ನಮಗೆ ಅಲ್ವಾ ಅಂತ ಹೇಳಿದ್ರೆ, ಅದು ಎಲ್ಲಿ ನಮ್ಮನ್ನು ತಗೊಂಡೋಗಿಡ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮಾನವನಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಇಂಡಿಯಾದಲ್ಲಿ, ಅಂದರೆ ನಮ್ಮ ಏನು ಭಾರತ ದೇಶ ಇದೆಯಲ್ಲ, ಆ ದೇಶದಲ್ಲಿ ಅವರದೇ ಆದ ಒಂದು ಮಾನವ ಹಕ್ಕನ್ನು ತಂದು ಕೊಡ್ತು. ಈ ಒಂದು ಮಾನವ ಹಕ್ಕುಗಳು ಹೋದರೆ ನಾವೀಗ ಏನಾಗುತ್ತೆ, ಮೊದಲು ಸಂಘಟನೆ ಅಂದ್ರೇನು, ಒಂದು ಸಂಘ ಪರಿವಾರ ಅಂದರೆ ಏನು ಅದನ್ನು ಕಲ್ತ್ಕೋಬೇಕು, ಫಸ್ಟ್ ತಳ್ಕೋಬೇಕು ಅದರ ಬಗ್ಗೆ. ಏನಂದರೆ ಒಂದು ಸಂಘಟನೆ, ಯಾವುದೇ ಒಂದು ಸಂಘಟನೆ ಅಂದರೆ ಹೇಳಬೇಕು ಒಂದು ಮೇಲ್ನೋಟಕ್ಕೆ ಅಂದರೆ, ಅದು ಒಂದು ದೇಶದ ಮಟ್ಟಕ್ಕೂ ಇರ್ಬೋದು, ರಾಜ್ಯ ಮಟ್ಟಕ್ಕೂ ಇರ್ಬೋದು, ಜಿಲ್ಲಾ ಮಟ್ಟಕ್ಕೂ ಇರ್ಬೋದು, ತಾಲೂಕು ಮಟ್ಟಕ್ಕೂ ಇರ್ಬೋದು, ಹೋಬಳಿ ಮಟ್ಟಕ್ಕೂ ಇರ್ಬೋದು, ಗ್ರಾಮ ಮಟ್ಟಕ್ಕೂ ಇರ್ಬೋದು. ಯಾವುದು ಸಂಘಟನೆಗಳು. ಗ್ರಾಮ ಮಟ್ಟದಲ್ಲಿ ಉಟ್ಕೊಳ್ಳೋವೆ ನಮಗೆ ಗಣಪತಿ ಸಂಘಟನೆಗಳು ಎಷ್ಟೋ ಇರ್ತವೆ ಅಲ್ವಾ. ಅದೇ ರಾಷ್ಟ್ರೀಯ ಮಟ್ಟಕ್ಕೂ ಸಂಘಟನೆಗಳಿದ್ದಾವೆ. ಇದು ಹೊರತು ಬಿಟ್ಟರೆ ಎರಡನೇದು ಯೋಚನೆ ಮಾಡಬೇಕು, ಪ್ರತಿಯೊಂದು ಪ್ರೊಫೆಷನ್ಗೂ ಸಂಘಟನೆಗಳಿದ್ದಾವೆ ಅಲ್ವಾ. ಲಾಯರ್ಸ್ಗೆ ಅಸೋಸಿಯೇಷನ್ ಇಲ್ವಾ, ಟೀಚರ್ಸ್ಗೆ ಅಸೋಸಿಯೇಷನ್ ಇಲ್ವಾ, ಡಾಕ್ಟರ್ಸ್ಗೆ ಅಸೋಸಿಯೇಷನ್ ಇಲ್ವಾ, ಇಂಜಿನಿಯರ್ಸ್ಗೆ ಅಸೋಸಿಯೇಷನ್ ಇಲ್ವಾ. ಪ್ರತಿಯೊಂದು ನಾನು ಹೇಳ್ತಿರೋದು, ಪ್ರತಿಯೊಂದು ತಗೊಂಡ್ರು ಅವ್ರದ್ದು ಒಂದು ಅಸೋಸಿಯೇಷನ್ ಸಂಘಟನೆ ಅಂತ ಇದ್ದಾವೆ. ಅದನ್ನು ಬಿಡಿ, ಜಾತಿ ವಿಷಯದಲ್ಲಿ ತಗೊಳ್ಳಿ, ಪ್ರತಿಯೊಂದು ಜಾತಿಯಲ್ಲೂ ನಮಗೆ ಸಂಘಟನೆಗಳಿದ್ದಾವೆ. ದಲಿತ ಸಂಘಟನೆಗಳಿದ್ದಾವೆ, ವಾಲ್ಮೀಕಿ ಸಂಘಟನೆಗಳಿದ್ದಾವೆ, ಕೆಂಪೇಗೌಡ ಒಕ್ಕಲಿಗ ಸಂಘಟನೆಗಳಿದ್ದಾವೆ, ಕುರುಬ ಸಮಿತಿ ಇದೆ, ಮತ್ತು ನಮಗೆ ಲಿಂಗಾಯತರದ್ದಿದೆ. ಅಂದರೆ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ಜಾತಿ ಇದೆಯೋ ಅಷ್ಟು ಸಂಘಟನೆಗಳಿರ್ತವೆ ಅಲ್ವಾ. ಇದರ ಹೊರತುಪಡಿಸಿ ನಮ್ಮ ನೆಲ, ನಮ್ಮ ಜಾತಿ, ನಮ್ಮ ಭಾಷೆ ಅಂತ ಹೇಳಬೇಕು ಅಂದರೆ ಕನ್ನಡ ಪರ ಸಂಘಟನೆಗಳಿದ್ದಾವೆ ಅಲ್ವಾ. ಇದೇ ರೀತಿ ಏನಾಗುತ್ತೆ, ನಾವು ಧರ್ಮದ ಬಗ್ಗೆ ಹೋಗೋದಾದರೆ ಹಿಂದೂ ಧರ್ಮ ಅಂದರೆ ಅದರಲ್ಲೂ ಕೆಲವು ಸಂಘಟನೆಗಳಿದ್ದಾವೆ,
ಇಸ್ಲಾಮಿಕ್ ಧರ್ಮ ಅಂದರೆ ಅದರಲ್ಲೂ ಕೆಲವು ಸಂಘಟನೆಗಳಿದ್ದಾವೆ, ಕ್ರೈಸ್ತ ಧರ್ಮ ಅಂದರೆ ಅದಕ್ಕೂ ಕೆಲವು ಸಂಘಟನೆಗಳಿದ್ದಾವೆ, ಜೈನ ಧರ್ಮಕ್ಕೂ ಇದೆ, ಬೌದ್ಧ ಧರ್ಮಕ್ಕೂ ಇದೆ. ಅಂದರೆ ಓವರಾಲ್ ಒಂದು ಸಂಘಟನೆ ಅಂದರೆ ನಮ್ಮ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ, ಅಂದರೆ ಒಂದು ಗುಂಪು ಕಟ್ಟಿಕೊಂಡು ಅರ್ಥ ಆಯ್ತಲ್ಲ, ಒಳ್ಳೆ ಕೆಲಸಕ್ಕೋಸ್ಕರ ಅವರ ಒಂದು ಕಷ್ಟ ಸುಖಗಳನ್ನು ಅವ್ರಿಗೆ ಬೇಕಿರ್ತಕ್ಕಂಥದ್ದನ್ನು ಹೇಳ್ಕೊಳಕ್ಕೆ ಒಂದು ಸಮಿತಿ ಅಂತ ಏನು ರಚಿಸ್ಕೋತಾರಲ್ಲ, ಅದು ಒಂದು ಸಂಘಟನೆ, ಅದು ಒಂದು ಸಂಘ. ಅಂದರೆ ಯಾವುದೇ ಒಂದು ಏನೋ ಒಂದು ಆಂದೋಲನ ಮಾಡಬೇಕು, ಏನೋ ಕೇಳಬೇಕು ನಾವು ಒಂದಲ್ಲಿ, ಅದನ್ನು ಒಂದು ಗುಂಪು ಕಟ್ಟಿಕೊಂಡು ಇಷ್ಟು ಜನ ಅಂತ ಏನೋ ಒಂದಿದ್ದರೆ ಅಲ್ಲಿ ಆ ಕೇಳೋದಕ್ಕೂ ಒಂದು ಬೆಲೆ ಇರುತ್ತೆ ಅಲ್ವಾ. ಒಬ್ಬರೇ ಕೇಳೋದಕ್ಕಿಂತ ಒಂದು ಸಂಘಟನೆಯಿಂದ ಕೇಳೋದಕ್ಕಿಂತ ಒಗ್ಗಟ್ಟ ಕೇಳಿದ್ರೆ ಅದಾಗುತ್ತೆ. ಅಲ್ಲಿ 10,000 ಜನ ಮನಸ್ಥಿತಿ ಸೇಮ್ ಆಗಿರುತ್ತೆ ಅಂತ ಕೂಡ್ಸೋಕ್ಕೆ ಇದು ಸಂವಿಧಾನದಲ್ಲೇ ಇರ್ತಕ್ಕಂಥದ್ದು. ಅಂದರೆ ಹೊಸದಾಗಿ ಹುಟ್ಟು ಬಂದಿರೋದಲ್ಲ, BR ಅಂಬೇಡ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಸಂಘಟನೆ ಪರಿವಾರ ನೀವು ಮಾಡ್ಕೋಬೇಕು ಅಂತ ಓಟ್ ಜೊತೆಯಲ್ಲೇ ಅಲ್ವಾ. ಈಗ ನಾವು ಈ ಸಂಘಟನೆ ಅಂತ ಜನಗಳಿಗೆ ಅರ್ಥ ಆದರೆ ಇವಾಗ ನಾವು ಅರ್ಥ ಮಾಡ್ಕೋಬೇಕು, ಸಂಘಟನೆ ಬೇಕೇ ಬೇಕು, ಇಲ್ಲ ಅಂತಲ್ಲ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನೀವು ಹೇಳಿದ್ದು ಪ್ರಶ್ನೆ ನನಗೆ ಅರ್ಥ ಆಯಿತು. ಏನಂದರೆ ಎಲ್ಲೋ ಒಂದು ಕಡೆ ಈಗ RSS ಬಗ್ಗೆ, ಅಂದರೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ಅದು ಒಂದು ಧರ್ಮಕ್ಕೆ ಸೀಮಿತವಾಗಲ್ಲ. ಒಂದು ಅರ್ಥ ಮಾಡ್ಕೋಬೇಕು ಜನ, ಆ ಸ್ವಯಂ ಸೇವಕ ಸಂಘ ಉಟ್ಕೊಂಡಿರತಕ್ಕಂಥದ್ದು ಸ್ವತಂತ್ರ ಪೂರ್ವವಾಗಿ, ಸ್ವತಂತ್ರ ಬಂದ ಮೇಲೆ ಅಲ್ಲ, 100 ವರ್ಷಗಳ ಹಿಂದೆ ಅಲ್ವಾ. ಇವಕ್ಕೆ 100 ವರ್ಷದ ಇತಿಹಾಸ ಅಂದರೆ ಈಗ ಎಷ್ಟು 2025 ಅಂದರೆ ಯಾವಾಗ ಬಂದಿರೋದು? ಸ್ವತಂತ್ರ ಪೂರ್ವ 1925 ಅಂದರೆ ಎಲ್ಲೋಯ್ತದು ಅಲ್ವಾ. 100 ವರ್ಷ ಹಿಂದೆ ಸ್ವತಂತ್ರ ಬಂದಿದ್ದು 1947, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅಂದರೆ ಸ್ವತಂತ್ರ ಪೂರ್ವವಾಗಿತ್ತು ಅಂತ ಹೇಳಿದ್ರೆ ಅದು ಅವರು ಸಂಘ ಮಾಡಿದ್ದ ಹೊತ್ತು ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ ಇದ್ದಾರೆ, ಕ್ರೈಸ್ತಿದ್ದಾರೆ, ಜೈನರಿದ್ದಾರೆ ಅಂತ ಮಾಡಲಿಲ್ಲ. ಒಂದು ದೇಶ, ಇದು ನಮ್ಮ ದೇಶ, ನಮ್ಮ ದೇಶಕ್ಕೆ, ನಮ್ಮ ನೆಲಕ್ಕೆ ನಾವು ಹೋರಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಂತ. ಹೌದು, ನಮ್ಮ ದೇಶಕ್ಕೆ, ನಮ್ಮ ಇದಕ್ಕೆ ಸ್ವತಂತ್ರ ಪೂರ್ವವಾಗಿ ಅದು ಒಂದು ಸ್ವತಂತ್ರ ಹೋರಾಟಗಾರರ ಚಳುವಳಿ ಅಂತ ನಾವು ಹೇಳ್ಬೋದು. ಸ್ವತಂತ್ರ ಪೂರ್ವವಾಗಿ ಉಟ್ಕೊಂಡಿದ್ದು ಸ್ವತಂತ್ರ ಹೋರಾಟಕ್ಕಾಗಿ ಉಟ್ಕೊಂಡಿರೋದು ಸಂಘ ಅದು ರಾಷ್ಟ್ರೀಯ ಸ್ವಯಂ ಸೇವಕ ದಳ ಅಂದರೆ ಅವಾಗ ಬಂದಿದ್ದದು ಅಲ್ವಾ. ಸೊ ಅಂದಮೇಲೆ ಇದು ಯಾವುದೇ ಒಂದು ಜಾತಿ ಧರ್ಮ ಇದಕ್ಕೆ ಸೇರಿದಲ್ಲ, ಎಲ್ಲ ಸಮುದಾಯದವರು. ಆದರೆ ರಾಜಕೀಯ ಪಕ್ಷಗಳು ಬಂದಿದ್ದು ಆಮೇಲೆ, ಸ್ವತಂತ್ರ ಬಂದ ಮೇಲೆ ರಾಜಕೀಯ ಪಕ್ಷಗಳು ಉಟ್ಕೊಂಡಿದ್ದಿಲ್ಲ. ರಾಜಕೀಯ ಪಕ್ಷ ಸ್ವತಂತ್ರ ಅದನ್ನ ಅವರು ರಾಜಕೀಯ ಪಕ್ಷಗಳು ಅವರವರ ಲಾಭಕ್ಕೋಸ್ಕರ ಈಗ ಅಂದರೆ ಅವರವರು ಯಾರು ಈಗ ನಾವು ಈಗ ಯಾವುದೇ ಒಂದು ಪಕ್ಷನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಕಾಂಗ್ರೆಸ್ಸು, BJP, JDS, ಈಗ ಇನ್ನೊಂದು ಮತ್ತೊಂದು ನಮ್ಗೆ ಬೇಡ, ಈಗ ಅದೆಲ್ಲ ಚರ್ಚೆ ಬೇಡ. ಅಂದರೆ ನಾನು ಈಗ ಸಂವಿಧಾನಾತ್ಮಕವಾಗಿ ನಮಗೇನು ಬೇಕು, ನ್ಯೂಟ್ರಲ್ ಆಗಿ ಯಾವುದು ನಿಜ ಇದೆ, ಯಾವುದು ನಿಜ ಅಲ್ಲ ಅಂತ ಹೇಳ್ಬೇಕಷ್ಟೇ ನಮಗೆ ಬೇಕಿರ್ತಕ್ಕಂಥದ್ದು. ಸೊ ಯಾವುದೇ ಒಂದು ರಾಜಕೀಯ ಪಕ್ಷಗಳಾಗಲಿ ಅವರು ಅದನ್ನು ಅವರ ಸ್ವಂತಕ್ಕೋಸ್ಕರ ಬಳಸ್ಕೊಂಡ್ರೆ, ಅಂದರೆ ಅವಳ ಒಂದು ದುರುದ್ದೇಶಕ್ಕೋಸ್ಕರ ಬಳಸ್ಕೊಂಡ್ರೆ ಅದು ತಪ್ಪದು. ಅಂದರೆ ಇವರು ಅವ್ರಿಗೆ ಸಪೋರ್ಟ್ ಇದ್ದಾರೆ, ಇವ್ರಿಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳೋದಕ್ಕಂಥದ್ದು ಶುದ್ಧ ಸುಳ್ಳು. ಆ ಥರ ಹೇಳಬಾರ್ದು, ಮೊದಲನೇ ಮಾತು ಒಂದು. ಸೊ ಎರಡನೇದು, ಇಲ್ಲಿ RSS ಅಂತ ಬಂದರೆ, RSS ಆಗಲಿ ಬೇರೆ ಒಂದು ಸಂಘಟನೆ ಆಗಲಿ, ನಾನು ಓವರಾಲ್ ಇನ್ನೊಂದು ಹೇಳ್ತೀನಿ, ಸಂಘಟನೆಗಳಿಗೆ ಯಾವುದೇ ಒಂದು ಸಂಘಟನೆಗಳು ಅಲ್ಲಿಲ್ಲ ಅಂತ ಹೇಳಿದ್ರೆ ಅವರು ಅವರ ಒಂದು ನೆಲೆನ ಕಳ್ಕೊಂಡ್ಬಿಡ್ತಾರೆ. ಅವ್ರ ನೆಲೆನ ಅವ್ರು ಉಳಿಸ್ಕೋಬೇಕು ಅಂದರೆ ಅವ್ರಿಗೆ ಒಂದು ಸಂಘಟನೆ ಬೇಕೇ ಬೇಕು, ಯಾರೇ ಆಗಲಿ, ಜಾತಿ, ಮತ, ಧರ್ಮ, ಇನ್ನೊಂದು ಮತ್ತೊಂದಕ್ಕೆ ಅದು ಬೇಕೇ ಬೇಕು, ಇಲ್ಲ ಅಂತ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಾಂದ್ರೆ ಅಸೋಸಿಯೇಷನ್ಸ್ ಯಾಕೆ ಮಾಡ್ಕೋಬೇಕು? ವರ್ಕರ್ಸು, ನೌಕರರ ಅಸೋಸಿಯೇಷನ್ ಹಾಕಬೇಕು ನಮಗೆ. ಈಗ ಒಂದು ಸಿಂಪಲ್ ಎಲ್ಲೋ ಒಂದು ನೌಕರರು ಇರ್ತಾರಲ್ಲ, ಒಂದು 100 ಜನ ಇದ್ದರೆ ಒಂದು ಫ್ಯಾಕ್ಟ್ರಿಯಲ್ಲಿ ಅವ್ರದ್ದೇ ಒಂದು ಅಸೋಸಿಯೇಷನ್ ಯಾಕೆ ಮಾಡ್ಕೊತಾರೆ? ಒಗ್ಗಟ್ಟಲ್ವಾ ಅಲ್ವಾ. ಈ ಥರ ಹೋದರೆ ಲಕ್ಷಾಂತರ ಅಸೋಸಿಯೇಷನ್ಸ್ ಇದ್ದಾವೆ ಭಾರತದಲ್ಲಿ. ಈಗ ನಾನು ಇದು ಒಂದು ವಿಷಯ ಹೋಲಿಸ್ತೀನಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಜನಗಳಿಗೆ ಅಂದರೆ ಇದು ಕರೆಕ್ಟಾಗಿ ಪಾಲನೆ ಮಾಡಬೇಕು. ಇವತ್ತೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇದನ್ನು ಹೇಳ್ಬಿಡ್ತೀನಿ ನಾನು, ಓಪನ್ ಆಗಿದ್ದೀನಿ, ಓಪನ್ ಸೀಕ್ರೆಟ್ ಇದು. RSS ಅಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಬರೀ ಹಿಂದೂ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಖಂಡಿತ ಅಲ್ಲ. ಇದು ಬರೀ BJP ಪಾರ್ಟಿಗೆ ಸೇರ್ಕೊಳ್ತಕ್ಕಂಥದ್ದು ಅಂತ ಒಂದು ತಪ್ಪು ಕಲ್ಪನೆನ ಜನಕ್ಕೆ ತುಂಬಿದ್ದಾರೆ. ಅದು ಕೆಲಸ ಮಾಡ್ತಾ ಇದ್ದಾರೆ, ಇವರೆಲ್ಲ BJP ಸರ್ಕಾರದ ಕೆಲಸ ಮಾಡ್ತಕ್ಕಂಥವರೆಲ್ಲ BJP ಅದನ್ನೇ, ಅದು ಸುಳ್ಳು. ನಾನು ಹೇಳೋದೇನೆಂದರೆ, ಸೊ ಆ ಥರ ಅನ್ಕೋಬಾರ್ದು ನಾವು. ಯಾವುದು ಒಂದು ಪಾರ್ಟಿಗೆ, ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅದು ದೇಶಕ್ಕೆ ಸೀಮಿತ ಇರ್ತಕ್ಕಂಥದ್ದು. RSS ಅಂತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಅದು ದೇಶಕ್ಕೆ ಸೀಮಿತ. ನನ್ನ ದೇಶ ಬೇಕು. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಇವತ್ತು ನಿಮಗೆ, ಇಮ್ಯಾಜಿನ್ ಮಾಡಿ, ಕನ್ನಡ ಸಂಘ
ಸಂಘಟನೆಗಳು ಎಷ್ಟಿದ್ದಾವೆ? ಸುಮಾರು ಒಂದು 16 ಇದ್ದಾವೆ ಅಲ್ವಾ? ಇವತ್ತೇನಾದರೂ 16 ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂದಿದ್ರೆ ನಮ್ಮ ಕರ್ನಾಟಕದಲ್ಲೇ ಇವತ್ತೇನಾಗ್ತಿತ್ತು ಗೊತ್ತಾ? ಇವತ್ತು ನೆಮ್ಮದಿಯಾಗಿ ನಾವು ನಮ್ಮ ಕರ್ನಾಟಕ ನಂದು ಬೆಂಗಳೂರು ನಂದು ಅಂತ ಹೇಳ್ಬಿಟ್ಟು ಅನ್ನ ತಿಂದು ನೀರು ಕುಡಿತಾ ಇದ್ದಾರೆ, ಒಳ್ಳೆ ನೀರು ಅಲ್ವಾ? ಸಪೋಸ್ ಈ ಥರ ಸಂಘಟನೆಗಳು ಇಲ್ಲ ಅಂದಿದ್ರೆ, ಕನ್ನಡ ಪರ ಹೋರಾಟಗಾರರು ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂದರೆ ಬರೀ ಮಣ್ಣು ತಿನ್ಬೇಕಾಗಿತ್ತು. ನಮ್ಮದು ಅಂತ ಏನು ಉಳಿತಿರಲಿಲ್ಲ, ನಮ್ಮದು ಅಂತ ಏನು ಸಿಗ್ತಿರಲಿಲ್ಲ. ನಮ್ಮನ್ನೆಲ್ಲ ನಮ್ಮ ಭಾಷೆ ನಮ್ಮ ನೀರು ಅಂತ ಏನಕ್ಕೆ ಮಾಡ್ತಿದ್ದಾರೆ? ಹಾಗೆ ನಾನು ಹೇಳ್ತಾ ಇರೋದು, ಈ ಒಂದು ನಮ್ಮತನ ಅಂತ ಉಳಿಸ್ಕೊಳಕ್ಕೆ, ನಮ್ಮತನ ಅಂತ ಕೇಳೋಕ್ಕೆ ನಮಗೊಂದು ಶಕ್ತಿ ಬೇಕು ಅಂದರೆ ಅದು ಒಂದು ಸಂಘ. ನಮ್ಮ ವಲಸಿಗರು ನಮ್ಮ ರಾಜ್ಯದಲ್ಲಿ ವಲಸಿಗರೇ ಜಾಸ್ತಿ ಆಗಿ ಹೋಗಿದೆ. ಒಂದು ವೇಳೆ ಕನ್ನಡ ಸಂಘಟನೆಗಳು ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ತಾ ಇತ್ತು ಅಂತ ಯೋಚನೆ ಮಾಡಬೇಕು. ನೋಡಿ, ಈಗ ನಾವು ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ ಸೀಮಿತ ಬಂದಾಗ ಇದು ಬರುತ್ತೆ. ಆದರೆ ನಾವು ದೇಶ ಅಂತ ಬಂದಲ್ಲಿ ಏನಾಗಬೇಕು? ನಾವು ದೇಶ ಅಂತ ಬರುತ್ತೆ, ಅವಾಗ ಏನು ಮಾಡಬೇಕು? ಎಲ್ಲ ಒಂದಾಗಬೇಕು. ಅಲ್ಲಿ ಕನ್ನಡದವರಿರಲಿ, ತಮಿಳಿಯನಿರಲಿ, ಗುಜರಾತ್ ಇರಲಿ, ಮರಾಠಿ ಇರಲಿ, ಎಲ್ಲನೂ ಇನ್ನೊಂದು ದೇಶ, ನಮ್ಮ ದೇಶ ಅಂತ ಬಂದಾಗ ಏನು ಮಾಡಬೇಕು? ಎಲ್ಲ ಸಂಘಟನೆಗಳು ಒಂದೇ, ಎಲ್ಲ ಸಂಘಟನೆಗಳು ಒಂದೇ. ಅಲ್ಲಿ ಎಲ್ಲರೂ ಒಬ್ಬರೇ, ಎಲ್ಲರೂ ಬೇಕಲ್ಲಿ, ಎಲ್ಲರೂ ಒಂದೇ. ಭಾರತ, ನಾವೆಲ್ಲ ಭಾರತೀಯರು ಅಂತ ಯಾಕೆ ಪ್ರೇಯರ್ ಮಾಡಿಸ್ತಾರೆ ಅಲ್ವಾ? ಸೊ ನಾವೆಲ್ಲೂ ಭಾರತೀಯರು ಅಂದಮೇಲೆ ನಾವೆಲ್ಲ ಒಂದೇ ಅಂತ ನಾವು ಒಗ್ಗಟ್ಟನ್ನು ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ RSS ಅಂತ ಬಂದಲ್ಲಿ ನನ್ನ ಪರ್ಸನಲ್ ಅನಿಸಿಕೆ ಏನಂತ ಹೇಳಿದ್ರೆ, ಅದು ಯಾವುದೋ ಒಂದು ಧರ್ಮಕ್ಕೆ, ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಪ್ರಾಂತ್ಯಕ್ಕೆ ಸೀಮಿತ ಅನ್ನೋದನ್ನು ಬಿಟ್ಟು ಅದಕ್ಕೆ ಪ್ರತಿಯೊಂದು ಸಂಘಟನೆಗಳು, ಬರೀ ಹಿಂದೂ ಸಂಘಟನೆಗಳು, ಜಾತಿ ಸಂಘಟನೆಗಳೆಲ್ಲ ನಾನು ಕೇಳ್ತಿರೋದು, ಸಮುದಾಯ ಸಂಘಟನೆಗಳು ಹೇಳ್ತಿಲ್ಲ ನಾನು, ಇನ್ಕ್ಲೂಡಿಂಗ್ ಇಸ್ಲಾಮಿಕ್ ಸಂಘಟನೆಗಳು ಮತ್ತು ಕ್ರಿಶ್ಚಿಯನ್ ಸಂಘಟನೆಗಳಾಗಲಿ, ಜೈನ್ ಆಗಲಿ, ಬುದ್ಧ ಆಗಲಿ, ಇವರು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಜಾಯ್ನ್ ಆಗಬೇಕು ಅದಕ್ಕೆ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದು ದೇಶಕ್ಕೆ, ಹೌದು, ಅದು ದೇಶಕ್ಕೆ, ಅದು ಜಾತಿಗೆ ಅಥವಾ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದ ಮೇಲೆ ಎಲ್ಲ ವರ್ಗದವರು, ಎಲ್ಲ ಧರ್ಮದವರು, ಅಂದರೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು. ನಾವು ದುಬೈಲಿರೋರನ್ನ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋಂತ ಕೇಳಬಾರ್ದು. ಆಸ್ಟ್ರೇಲಿಯಾದಿರೋನು ಬೇಕಾಗಿಲ್ಲ, ಪಾಕಿಸ್ತಾನದಿರೋನು ಬೇಕಾಗಿಲ್ಲ, ನೇಪಾಳದ ಇನ್ನೂ ಬೇರೆ ಕಡೆದಿಲ್ಲ. ನಾನು ಕೇಳ್ತಾ ಇರೋದು, ನಮ್ಮ ಭಾರತ ದೇಶದಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಮತ ಆಗಿರಲಿ, ಆ ಪ್ರತಿಯೊಬ್ಬ ಭಾರತೀಯನು ಅಂತ ಹೇಳ್ಬೇಕು ನಾವು ಇವತ್ತು. ಭಾರತೀಯನು ಸಂವಿಧಾನಾತ್ಮಕವಾಗಿ ಯಾರಿಲ್ಲಿದ್ದಾರೆ ಅಂದರೆ, ಸಂವಿಧಾನಾತ್ಮಕವಾಗಿದ್ದಾರೆ ಅಂದರೆ ವೋಟಿಂಗ್ ಪವರ್ ತೊಗೊಂಡ್ರು. ಹೌದು, ಖಂಡಿತ ಸರ್ ಅಲ್ವಾ? ಪೌರತ್ವ ಉಳಿಸ್ಕೊಂಡ್ರು ಇಲ್ಲಿ, ಇಂಡಿಯನ್ ಪೌರತ್ವನ. ಸೊ ಅವರು ಇರೋತಕ್ಕಂಥವರು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಪೋರ್ಟ್ ಮಾಡಲೇಬೇಕು. ಸರ್, ಇನ್ನೊಂದು ಚರ್ಚೆ ಸರ್ಕಾರ ಮಟ್ಟದಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇರ್ತಕ್ಕಂಥ ಯಾರೇ ಸರ್ಕಾರಿ ನೌಕರರಿದ್ದರೆ ಅವ್ರನ್ನ ಕೂಡ ಅಮಾನತ್ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಇತ್ತೀಚೆಗೆ ಒಂದು PDO ಮತ್ತು ಒಂದು ಸೆಕ್ರೆಟರಿ ಯಾರೋ ಒಂದಿಬ್ಬರನ್ನ ಅಮಾನತ್ ಕೂಡ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ತಾಲೂಕು ವೈದ್ಯಾಧಿಕಾರಿಗಳೊಬ್ಬರು, ನಾವು ಹೆಸರು ಹೇಳೋದು ಬೇಡ ಪಾಪ, ಅವರನ್ನು ಕೂಡ ಅಮಾನತ್ ಮಾಡಿಲ್ಲ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಈಗ ಅವರು ಕೆಲಸ ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರಲ್ಲಿ, ಮಾಡಬಾರ್ದು, ಹೋಗಬಾರ್ದು ನೀವು ಅಂದರೆ ದೇಶ ರಕ್ಷಣೆ, ಇದು ತಪ್ಪ? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ನಿಮ್ಗೆ ಅವಾಗಲೇ ಇದು ಹೇಳಿದೆ, ಇನ್ನೊಂದು ಸಾರಿ ಮತ್ತೆ ಪುನರುಚ್ಚಾರಣೆ ಮಾಡ್ತಾ ಇದ್ದೀನಿ. ಸಂಘ ಪರಿವರ್ತನೆಗಳು, ಸಂಘಟನೆಗಳನ್ನು ಏನು ನಾವು ಮಾಡಿಕೊಡ್ತಾ ಇದ್ದೀವಿ ಅದು ಸಂವಿಧಾನಾತ್ಮಕವಾಗಿ ಇರತಕ್ಕಂಥದ್ದು. ಯಾವುದೇ ಒಬ್ಬ ಮನುಷ್ಯನಿಗೆ, ಯಾವುದೇ ಒಬ್ಬ ರಾಜಕೀಯ ಪಕ್ಷಕ್ಕೆ, ಯಾವುದೇ ಒಬ್ಬ ಧರ್ಮಕ್ಕೆ ಅದನ್ನು ಬ್ಯಾನ್ ಮಾಡೋದಾಗಲಿ, ಅದಕ್ಕೆ ಸೇರಬಾರ್ದು ಅಂತ ಹೇಳೋದಕ್ಕೆ ಹಕ್ಕಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇವತ್ತು ಯಾವುದೋ ಒಂದು ಸಂಘಟನೆ ಶೋಷಣೆ ಮಾಡಿಕೊಂಡು ಹೋಗಬಾರ್ದು ಅಂತ ಹೇಳ್ಬೋದು. ಈಗ ನಾನೇ ಹೇಳ್ತೀನಿ, ನಂದು ಯಾವುದೋ ಒಂದು ಜಾತಿ XYZ, ನಾನೊಬ್ಬ ಒಕ್ಕಲಿಗನೋ, ದಲಿತನೋ, ಕುರುಬನೋ, ಲಿಂಗಾಯತನೋ ಅಂದ್ಕೊಳ್ಳಿ ನಾನು, ಅಲ್ವಾ? ನನ್ನ ಜಾತಿಗೆ ಸಂಬಂಧಪಟ್ಟಂಗೆ ನಾನು ಯಾವುದೋ ಒಂದು ಸಂಘಟನೆಯಲ್ಲಿ ಜಾಯ್ನ್ ಆಗಿರ್ತೀನಿ. ಸಂಘಟನೆ ಮೇಲೆ ಸಂಘಟನೆನೇ ಅಲ್ವಾ? ನಾನು ಜಾಯ್ನ್ ಆಗಿದ್ದೀನಿ, ಹೌದಲ್ಲ? ಇವಾಗ ಸರ್ಕಾರನೇ ಹೇಳ್ತಾ ಇದೆಯಲ್ಲ, ನೀವು ಜಾತಿ ಗಣನೆ ಮಾಡಿ, ಈ ಜಾತಿ ಅಂತ ಬರೀರಿ, ಈ ವರ್ಗ ಅಂತ ಬರೀರಿ ಅಂತ ಸರ್ಕಾರನೇ ಹೇಳ್ತಾ ಇದೆ ಅಲ್ವಾ? ಅವರೇ ಹೇಳ್ಬೇಕಾದ್ರೆ ನಾನು ಯಾಕೆ ಗುರುಸ್ಕೋಬಾರ್ದು? ಫಾರ್ ಎಕ್ಸಾಂಪಲ್, ನಾನು ಅವಾಗಲೇ ಹೇಳಿದೆ, ವಿಂಗಡಣೆಗಳು ನಾವು ಹೋಬಳಿ ಮಟ್ಟಕ್ಕೂ ಸಂಘಟನೆ ಮಾಡ್ಬೋದು, ರಾಜ್ಯ ಮಟ್ಟಕ್ಕೂ ಮಾಡ್ಬೋದು, ತಾಲೂಕು ಮಟ್ಟಕ್ಕೂ, ಡಿಸ್ಟ್ರಿಕ್ಟ್ ಮಟ್ಟಕ್ಕೂ ಮಾಡ್ಬೋದು, ದೇಶ ಮಟ್ಟಕ್ಕೂ ಮಾಡ್ಬೋದು ನಾವು ಸಂಘಟನೆಗಳನ್ನ. ಅಂದಮೇಲೆ ನಿಮ್ಗೆ ಎಷ್ಟೋ ಗೊತ್ತಾ, ಇಂಟರ್ನ್ಯಾಷನಲ್ಲಿ ನಮ್ಮ ಕನ್ನಡ ಸಂಘಗಳಿದ್ದಾವೆ, ಇಂಟರ್ನ್ಯಾಷನಲ್ಲಿ ನಮ್ಮ ಭಾರತೀಯ ಸಂಘಟನೆಗಳಿದ್ದಾವೆ ಅಲ್ವಾ? ಅಲ್ಲಿ ಹೋಗಿ ನಮ್ಮ ಸಂಘಟನೆ ಅಂತಲೂ ಹೇಳ್ಕೋಬೋದು. ಅಂದರೆ ಇದು ನಮ್ಮದು ಇಂಡಿಯಾ ಲೆವೆಲ್ ಬಿಡಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಇಲ್ಲಿರ್ತಕ್ಕಂಥ ಒಂದು ಸಂಘಟನೆಗಳೇ ಮಾನ್ಯತೆ ಇದೆ, ನಾವು ತೋರಿಸ್ಕೋಬೋದು ಅಲ್ಲಿ. ಈಗ ಒಬ್ಬ ಒಕ್ಕಲಿಗ ಅಂದರೆ ದುಬೈಯಲ್ಲೂ ಒಕ್ಕಲಿಗರ ಸಂಘಟನೆದು ಫಂಕ್ಷನ್ ಮಾಡ್ತಾರೆ, ಒಬ್ಬ ಕುರುಬ ಸಮಾಜ ಅಂದರೆ ದುಬೈಯಲ್ಲೂ ಮಾಡ್ತಾರೆ, ಒಂದು ಲಿಂಗಾಯತ ಅಂದರೆ ದುಬೈಯಲ್ಲೂ ಮಾಡ್ತಾರೆ ಅಲ್ವಾ? ಅಂದಮೇಲೆ ಇಷ್ಟು ಬೆಲೆ ಇರತಕ್ಕಂಥ ಒಂದು ಸಂಘಟನೆಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಆದರೆ ಇದು ಒಂದು ಜ್ಞಾಪಕ ಇಟ್ಕೋಬೇಕು,
ಯಾವುದೇ ಸಂಘಟನೆ ಇರಲಿ, ಯಾವುದೇ ಸಂಘಟನೆಗಳಿರಲಿ ಅಲ್ವಾ, ಮನುಷ್ಯ ಆಗಿರಲಿ ಇಲ್ಲ ಸಂಘ ಆಗಿರಲಿ, ತಪ್ಪು ಮಾಡಿದ್ರೆ ಏನು ಹೇಳಿ, ತಪ್ಪು ಮಾಡಿದ್ರೆ, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಶಿಕ್ಷೆ ಕೊಡೋದಕ್ಕೆ ನಮ್ಮಲ್ಲಿ ನ್ಯಾಯಾಂಗ ಅನ್ನೋದಿದೆ, ಕಾನೂನು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಬಂದ್ಬಿಟ್ಟಿದೆ. ಶಾಸಕಾಂಗ ಏನಿದೆ ಅಲ್ವಾ, ಆ ಥರನೇ ನ್ಯಾಯಾಂಗನೂ ಇದೆ. ಅದು ನ್ಯಾಯಾಂಗ ಅವ್ರು ತಪ್ಪು ಮಾಡಿದ್ರೆ ಯಾರೇ ಇರಲಿ, ಮನುಷ್ಯ ಆಗಲಿ ಸಂಘಟನೆ ಆಗಲಿ, ತಪ್ಪು ಮಾಡಿದ್ರೆ ತಪ್ಪೇ ಅಲ್ವಾ, ಅವಾಗ ಶಿಕ್ಷೆ ಮಾಡಲಿ. RSS ತಪ್ಪು ಮಾಡಿದೆ, ಶಿಕ್ಷೆ ಮಾಡಲಿ. ಇನ್ನೊಂದು ಯಾವುದೋ ರಾಜ್ಯ ಮಟ್ಟದ್ದು ಶಿಕ್ಷೆ ಆಗಿದೆ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಮಾಡಿಲ್ಲ, ಎಷ್ಟು ಜನಕ್ಕೆ ಶಿಕ್ಷೆಗಳಾಗಿಲ್ಲ ಬೇರೆ ಅಲ್ವಾ. ಆದರೆ ನಾನು ನನ್ನ ಜಾತಿಯಲ್ಲಿ ಒಂದು ಸಂಘಟನೆ ಗುರುಸ್ಕೊಂಡಿದ್ದೀನಿ, ಇಲ್ಲ ನಾನು ಇವಾಗ ಡಾಕ್ಟ್ರು, ನನ್ನ ಮೆಡಿಕಲ್ ಅಸೋಸಿಯೇಷನ್ ಇದೆ, ನನ್ನ ಸಂಘದ ಸೇರ್ಕೊಂಡಿದ್ದೀನಿ, ನಾನು ID ಕಾರ್ಡ್ ಕೊಟ್ಟಿದ್ದಾರೆ ನನಗೆ. ಈಗ ಆಯಿತು, ಚಲನಚಿತ್ರ ಸಂಘದಲ್ಲಿ ನನಗೆ ID ಕಾರ್ಡ್ ಕೊಟ್ಟಿದ್ದಾರೆ ನನಗೆ ಅಲ್ವಾ, ನನಗೆ ID ಕಾರ್ಡ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಇವಾಗ ಬೇರೆ ಇನ್ನೊಂದು ಕಡೆ ಸಪೋರ್ಟ್ ಮಾಡಬಾರ್ದು, ಬೇರೆ ಕಡೆ ನಾನು ಜಾಯ್ನ್ ಆಗಬಾರ್ದು ಅಂತಿದ್ಯಾ? ಅಲ್ಲಿಗೆ ಈಗ ಗೌರ್ಮೆಂಟ್ ಕೆಲಸಕ್ಕೆ ಸೇರಿದವರೆಲ್ಲ ಮತ್ತೆ ಅವರು ಫಿಲ್ಮ್ ಪ್ರೊಡ್ಯೂಸ್ ಮಾಡಬಾರ್ದಾ? ಅಲ್ಲಿಗೆ ಗೌರ್ಮೆಂಟ್ ಕೆಲಸಕ್ಕೆ ಸೇರೋದೆಲ್ಲ ಅವ್ರ ಮುಂದೆ ಅವ್ರ ಜಾತಿ ಸಂಘಕ್ಕೆ ಸೇರಬಾರ್ದಾ? ಹೆಂಗಾಗುತ್ತೆ? ಎಲ್ಲ ಒಂದೇನೆ, ಸಂಘಟನೆ ಅದು ಒಂದೇನೆ, ಇದು ಒಂದೇನೆ, ನ್ಯಾಯ ಎಲ್ರಿಗೂ ನ್ಯಾಯನೇ. ಅದಕ್ಕೆ ನೋಡಿ, ಈ ಥರ ಮೊದಲು ಡಿಸ್ಕ್ರಿಮಿನೇಷನ್ ಇತ್ತು ಸ್ಟಾರ್ಟಿಂಗಲ್ಲಿ, ಆ ಡಿಸ್ಕ್ರಿಮಿನೇಷನ್ನ ತೆಗಿಬೇಕಂತಲೇ ಅಂಬೇಡ್ಕರ್ ಅವರು ವೋಟಿಂಗ್ ಪವರ್ ಕೊಟ್ಟು ಎಲ್ರಿಗೂ ಅದನ್ನು ತೆಗೆದುಬಿಟ್ಟು ಪ್ರತಿಯೊಬ್ಬ ಮನುಷ್ಯನು ಒಂದೇ ಅಂತ ಮಾಡಿದ್ದು. ಅದನ್ನು ಸರ್, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತೀಚಿನ ದಿನಗಳಲ್ಲಿ ಈಗೇನು ಸರ್ಕಾರ ಒಂದು ವೈರಲ್ ಮಾಡ್ತೋ ಬ್ಯಾನ್ ಮಾಡಬೇಕು ಅನ್ನೋ ಮಟ್ಟದಲ್ಲೇ ಈ 100 ವರ್ಷದ ಸಂಭ್ರಮಾಚರಣೆನ ಪ್ರತಿ ರಾಜ್ಯದ ಮೂಲೆಗಳಲ್ಲಿ, ತಾಲೂಕು ಪಂಚಾಯತಿ ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಒಂದು ಪಥಸಂಚಲನೆ ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇವಾಗ ಇದ್ರ ಬಗ್ಗೆ ನಾನು ಅವಾಗಲೇ ಹೇಳಿದೆ. ಅದಕ್ಕೆ ಮುಂಚೆ ಒಂದು ಹಿಂಟ್ ಕೊಡ್ತೀನಿ ನೋಡಿ. ಇದು ಎಲ್ಲ ಸಂಘಟನೆಗಳನ್ನು ಕೂಡಿಸ್ಕೊಂಡು ಹೇಳ್ತಾ ಇರೋದು ನಾನು. ಯಾವುದೇ ಇರಲಿ ಅಂದರೆ ಸುಮಾರು ಲಕ್ಷಾಂತರ ಸಂಘಟನೆಗಳಿದ್ದಾವೆ ಇಂಡಿಯಾದಲ್ಲಿ. ಎಷ್ಟು ಹೇಳಿ? ಲಕ್ಷಾಂತರ ಸಂಘಟನೆಗಳಿದ್ದಾವೆ. ಲಕ್ಷಾಂತರ ಸಂಘಟನೆಗಳಿಗೂ ನಾನು ಒಂದು ದೇಹಕ್ಕೆ ಹೋಲಿಸ್ಕೋತೀನಿ ಇವತ್ತು. ಒಂದು ಲಕ್ಷಾಂತರ ಸಂಘಟನೆಗಳನ್ನ ಒಂದು ದೇಹಕ್ಕೆ ಹೋಲಿಸ್ಕೊಳ್ಳಿ ಅವರು. ನಾನು ಯಾಕೆ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ. ಇವತ್ತು ಯಾವುದೋ ಒಂದು ಸಂಘಟನೆ ಬ್ಯಾನ್ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಒಂದು ಮನುಷ್ಯ ನಡ್ಕೊಂಡು ಹೋಗ್ತಾ ಇರ್ತಾನೆ, ಒಂದು ಮುಳ್ಳು ಚುಚ್ಚಿದ ತಕ್ಷಣ ನಾವೇನು ಮಾಡ್ತಾನೆ, ಅಯ್ಯೋ ಅಂತ ನೋವು ಗೊತ್ತಾದ ತಕ್ಷಣ ಏನು ಮಾಡ್ತೇವೆ ಗೊತ್ತಾ? ಬ್ರೈನ್ ಹೇಳುತ್ತೆ ಕೈಗೆ ಇಮಿಡಿಯೇಟಾಗಿ ಹೋಗೋ ಅದನ್ನು ತೆಗಿ ಅಂತ ಹೇಳುತ್ತೆ. ಅದೇನು ಮಾಡುತ್ತೆ, ನಮ್ಗೆ ಗೊತ್ತಿಲ್ಲದಂಗೆ ಹೋಗಿ ತೆಗೆದುಬಿಟ್ಟಿರುತ್ತೆ ಅಲ್ವಾ. ಇದು ಈ ಥರ ಕೆಲಸ ಮಾಡಬೇಕು ಸಂಘ ಪರಿವರ್ತನೆಗಳು. ಒಂದು ಸಂಘಕ್ಕೆ ಏನೋ ತೊಂದರೆ ಆದರೆ ಇನ್ನೊಂದು ಸಂಘ ಜೊತೆಲಿ ನಿಂತ್ಕೋಬೇಕು. ಇಲ್ಲ ನೀವು ಇದೇನಾದ್ರೂ ಮನಸ್ಸು ಬಿಡೋ, ನಿನಗೆ ಯಾಕೆ ಬೇಕೋ, ಬ್ರೈನು ನಿನಗೆ ಯಾಕೆ ಬೇಕೋ, ಕಾಲಿಗೆ ತಾನೇ ಚುಚ್ಚಿರೋದು, ನಿನಗೇನು ಬೇಕೋ, ನೀನು ಆರಾಮಿರು ಅಂತ ಹೇಳ್ಬಿಟ್ಟು ಕೈಗೆ ಬುದ್ಧಿ ಹೇಳುತ್ತೆ. ಕೈ ಆರಾಮಿರುತ್ತೆ. ಇವತ್ತು ಕಾಲು ಏನಾಗುತ್ತೆ ಗೊತ್ತಾ? ಕೊಳ್ಕೊಂಡು ಇಡೀ ದೇಹನೇ ಕೊಳ್ಕೊಂಡು ಸತ್ತೋಗ್ತಾನೆ. ಏನು ಉಳಿತು? ನಾನು ಹೇಳ್ತಿರೋದು ಯಾಕಂದರೆ ಇವತ್ತು ಯಾವುದೋ ಒಂದು ಸಂಘ ಪರಿವರ್ತನೆ ಸಂಘಟನೆಗಳನ್ನ ಫಾರ್ ಎಕ್ಸಾಂಪಲ್ ಬ್ಯಾನ್ ಮಾಡ್ತೀನಿ ಅಂದ ತಕ್ಷಣ ಬೇರೆ ಸಂಘಟನೆಗಳು ಖುಷಿ ಪಡಬಾರ್ದು. ಇದೇನೋ ನಿಮಗೆ ಮುನ್ನೆಚ್ಚರಿಕೆ. ಅದು ಇವತ್ತು ಇವ್ರನ್ನ ಬ್ಯಾನ್ ಮಾಡಿಬಿಟ್ಟು ನಾಳೆ ನಿಮ್ಮನ್ನ ಬ್ಯಾನ್ ಮಾಡ್ತಾರೆ. ಅವಾಗೇನಾಗುತ್ತೆ, ಒಂದೊಂದನ್ನೇ ಬ್ಯಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ಒಂದು ಹೇಳ್ತಾ ಇದ್ದೀನಿ, ಇಟ್ ಶುಡ್ ಬಿ ಎ ಲೆಸನ್. ಯಾವುದೇ ಒಂದು ಸಂಘಟನೆನ ಅವ್ರು ತಪ್ಪಿದ್ರೆ ಅವಾಗ ಅದನ್ನು ನೋಡಿ ಶಿಕ್ಷೆ ಕೊಡೋಕ್ಕೆ, ಬ್ಯಾನ್ ಮಾಡೋಕ್ಕೆ ಕೋರ್ಟ್ ಇದೆ. ಕೋರ್ಟು ಕಾನೂನಲ್ಲಿ ಅವ್ರು ಏನಾದರೂ ತಪ್ಪು ಮಾಡಿದರೆ ಅವಾಗ ಅವ್ರು ಕೊಡ್ತಾರೆ ಬ್ಯಾನು. ಅದು ಎಲ್ಲರೂ ಕೊಡ್ಬೋದು. MLAಗೆ ಕೊಡ್ಬೋದು ಬ್ಯಾನು, ಒಬ್ಬ MP ಕೊಡ್ಬೋದು, ಒಬ್ಬ PM ಬ್ಯಾನ್ ಕೊಡ್ಬೋದು. ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಡ್ತಾರೆ, ಲಾ ಇದೆ. ಆದರೆ ಒಬ್ಬ ರಾಜಕಾರಣಿ ಬಂದುಬಿಟ್ಟು ಯಾರೇ ಆಗಿರಲಿ ನಾವು ಬ್ಯಾನ್ ಮಾಡಬೇಕು ಅಂತ ಹೇಳ್ಕೊಳೋ ಶಕ್ತಿ ಇಲ್ಲ. ಒಂದು ಅದು ಆಗಲ್ಲ. ಇಲ್ಲ ಅದು ಸಾಧ್ಯ ಇಲ್ಲ. ಅದು ಈಗ ಯಾರು ಮಾಡಿದಾರೇನೋ ಅದು ಅವಿವೇಕತನ ಅಂತ ಹೇಳ್ಬೋದು. ವಿವೇಕತನ ಇಲ್ಲ, ಅವಿವೇಕತನ ಅಂತ ಹೇಳ್ಬೋದು. ಅದು ಅವ್ರ ಇಷ್ಟ ಬಿಟ್ಟಿದ್ದು. ಅಂದರೆ ಒಬ್ಬರ ಆಲೋಚನೆ ಇರಬಹುದು ಅದನ್ನು. ಓಕೆ, ಸೊ ಇದು ಕೋರ್ಟ್ಗೆ ಬಿಟ್ಟರೆ, ನ್ಯಾಯಾಂಗಕ್ಕೆ ಬಿಟ್ಟರೆ ಬ್ಯಾನ್ ಮಾಡಬೇಕಾ ಬೇಡ, ಅವ್ರ ಶಿಕ್ಷೆಗಳನ್ನ ಆಧಾರಿತವಾಗಿ ಡಿಸೈಡ್ ಮಾಡಬೇಕೇ ಹೊರತು, ಏನನ್ನು ತಪ್ಪಿದ್ರೆ ಯಾವುದೇ ಸಂಘಟನೆ ಇರಲಿ ತಪ್ಪಿದ್ರೆ ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕೇ ಹೊರತು ನಾವು ಬ್ಯಾನ್ ಮಾಡ್ತೀವಿ ಅಂದರೆ ತಪ್ಪು. ಬಟ್ ಆ ಥರ ಏನಾದರೂ ಏನು ಹೇಳಿಕೆ ಕೊಟ್ಟಾಗ ಯಾರಾದರೂ ಒಬ್ಬರು ಅಲ್ವಾ, ಬೇರೆ ಸಂಘಟನೆಗಳು ಯಾವುದೇ ಸಂಘಟನೆಗಳಿರಲಿ, ಅದಕ್ಕೆ ಎಕ್ಸಾಂಪಲ್ ದೇಹಕ್ಕೆ ಕೊಟ್ಟಿದ್ದೀವತ್ತು ತಿಳ್ಕೊಳ್ಳಿ. ಅಂದರೆ ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಇಲ್ಲಿ ನಾನು ಹೇಳ್ತಿರೋದು ಬರೀ ಹಿಂದೂಗಳದೆಲ್ಲ ಹೇಳ್ತಿರೋದು. ಇಡೀ ದೇಶದಲ್ಲಿ ಯಾವ ಧರ್ಮದ ಸಂಘಟನೆಗಳಿದಾವಲ್ಲ ಪ್ರತಿಯೊಬ್ಬರು ಅದ್ರ ಬೆನ್ನೆಲುಬಾಗಿ ನಿಲ್ಲಬೇಕು. ನಾಳೆ ನಿಮ್ಮನ್ನು ಬ್ಯಾನ್ ಮಾಡ್ತಾರೆ, ಎತ್ಕೊಳ್ಳಿ. ಇದು ಒಂದು. ಎರಡನೇದು, ಈ ಥರ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಎಷ್ಟು ಸಿಂಪಲಾಗಿ ಹೇಳ್ತೀನಿ ತಿಳ್ಕೊಳ್ಳಿ. ಇದು ಜನಕ್ಕೆ ಗೊತ್ತಿರುತ್ತೆ, ನಾನು ಹೇಳೋದು ಬೇಕಾಗಿಲ್ಲ. ನಾವಿರ್ತಕ್ಕಂಥದ್ದು ಇವತ್ತು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಡ್ತಿರ್ತಕ್ಕಂಥದ್ದು ರಿಪಬ್ಲಿಕ್ ನೇಷನಲ್ಲಿ, ಅಂದರೆ ಏನು ಹೇಳಿ, ಪ್ರಜಾಪ್ರಭುತ್ವದಲ್ಲಿ. ನಾವು ಪ್ರಜಾಪ್ರಭುತ್ವದಲ್ಲಿ ಕುತ್ಕೊಂಡ್ಬಿಟ್ಟು ಬ್ಯಾನ್ ಮಾಡ್ತೀನಿ ಅಂತ ಹೇಳೋಕ್ಕೆ ಎಲ್ಲಿ ಚೈನಾದಲ್ಲಿದ್ದೀವ ನಾವು? ಕಮ್ಯುನಿಸ್ಟಲ್ಲಿ ನಾವು ಚೈನಾದಲ್ಲಿದ್ದರೆ ಒಪ್ಕೊತಾ ಇದ್ದೆ. ಅಲ್ಲಿ ಅದು ಒಬ್ಬ ಇರ್ತಾನೆ, ರಾಜ ಅಂತ ಒಬ್ಬ ಇರ್ತಾನೆ, ಅವನು ಏನು ಹೇಳಿದರೆ ಅದು ನಡೆಯುತ್ತೆ, ಒಪ್ಕೋಬೋದು ನಾವು ಅದನ್ನು, ಅಲ್ವಾ? ಈಸಿ ಒಪ್ಕೊಳೋದು. ಹೌದಪ್ಪ ಚೈನಾದಲ್ಲಿ ಹೇಳಿದ್ರಂತೆ, ನಿಮ್ಗೆ ಗೊತ್ತಿಲ್ಲ, ಈಗ ಸೌತ್ ಕೊರಿಯಾ ನಾರ್ತ್ ಕೊರಿಯಲ್ಲಿ ಕೇಳ್ತಿರ್ತೀವಿ, ಅಲ್ಲಿ ಏನೋ ಒಂದು ಸಿನಿಮಾ ನೋಡೋದಕ್ಕೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಹಾಗೆಲ್ಲ ಇದೆ ಅಲ್ಲೆಲ್ಲ. ಅವ್ರಿಗೆ ಬೇಡ ನೋಡಬಾರ್ದು. ಹೌದು, ಅವ್ರಿಗೆ ಬೇಡ ಅನ್ನೋ ಟಿವಿ ಚಾನಲ್ ನೋಡಿದ್ರೆ ಅವ್ನು ಸಾಯಿಸ್ತಾರಲ್ಲಿ. ಹಂಗಿದೆ ಅಲ್ಲೆಲ್ಲ. ಅವನು ಏನು ಫಾಲೋ ಮಾಡ್ತಾನೆ, ಜನನು ಅದನ್ನೇ ಫಾಲೋ ಮಾಡ್ಬೇಕು ಸರ್. ಅಲ್ಲಿ ಕಮ್ಯುನಿಸ್ಟ್ ಅದು ನಾನು ಹೇಳ್ತಿರೋದು. ಆದರೆ ನಾವಿರ್ತಕ್ಕಂಥದ್ದು ಕಮ್ಯುನಿಸ್ಟ್ ಸೊಸೈಟಿಲೆಲ್ಲ. ಇಂಡಿಯಾ ಈಸ್ ಜಾತ್ಯತೀತ. ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಒಂದೇ ಅಂತ ಹೇಳಿ ನಮ್ಮ ಪೌರತ್ವದಲ್ಲಿ ಮುಸ್ಲಿಮ್ಗೂ ಓಟಿದೆ, ಕ್ರಿಶ್ಚಿಯನ್ಗೂ ಓಟಿದೆ, ಜೈನಿಗೂ ಓಟಿದೆ, ಸಿಖ್ಗೂ ಓಟಿದೆ, ಅಲ್ವಾ? ಹಿಂದೂಗಳಿಗೂ ಓಟಿದೆ. ಪ್ರತಿಯೊಂದು ಧರ್ಮಕ್ಕೂ ಇಲ್ಲಿ ಓಟ್ ಕೊಟ್ಟಿದ್ದಾರೆ. ಆದಮೇಲೆ ಯಾಕೆ ಕೊಟ್ಟರು ಅಂಬೇಡ್ಕರ್ ಅವರು? ಪ್ರಜಾಪ್ರಭುತ್ವ ಅಂತ, ಅಂದ್ರೆ ಪ್ರಜೆಗಳೇ ಆಯ್ಕೆ ಮಾಡೋದು ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಜಾಪ್ರಭುತ್ವದ ಇದ್ಕೊಂಡು ಯಾವುದೋ ಒಬ್ಬ ಮನುಷ್ಯ ಬಂದುಬಿಟ್ಟು, ಮನುಷ್ಯ ಆಗಲಿ, ರಾಜಕಾರಣಿ ಆಗಲಿ, XYZ ಆಗಲಿ, ಪ್ರಭಾವಿ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ, ಬಂದುಬಿಟ್ಟು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ ಅಂತ ಹೇಳ್ಬೋದೇ ಹೊರತು, ಅವಿವೇಕತನ ಅಂತ ಹೇಳ್ಬೋದೇ ಹೊರತು ಅದು ಆಗದೇ ಇರೋ ವಿಷಯ. ಸೊ ಇದು ನಾನು ಹೇಳ್ತಿರೋದು, ಪ್ರಜಾಪ್ರಭುತ್ವದಲ್ಲಿ ಕೂತ್ಕೊಂಡು ಬ್ಯಾನ್ ಮಾಡೋಕ್ಕಾಗಲ್ಲ. ಸಿಂಪಲ್. ಇದು ಅಷ್ಟೇ. ಬೇರೆಯವರು ಹೇಗೆ ಅನ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಅಂತ ಹೇಳ್ತೀನಿ. ಇದು ನಾನು ಸಂವಿಧಾನಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಸಂವಿಧಾನಾತ್ಮಕವಾಗಿ ಹೇಳ್ತಾ ಇದ್ದೀನಿ ನಾನು. ಈಗ ಯಾವುದೇ ಸಂಘಟನೆನ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ. ಮಾಡ್ಬೋದು. ಎಲ್ಲಿ ಕೆಲವು ತಪ್ಪುಗಳನ್ನ ಹುಡುಕಿದ್ರೆ ಅವ್ರಿಗೆ, ಅಂದರೆ ನ್ಯಾಷನಲ್ ಲೆವೆಲ್, ನಮ್ಮ ದೇಶಕ್ಕೆಲ್ಲ. ಅದು ಯಾವುದೇ ಒಂದು ಸಂಘಟನೆ ನಮ್ಮ ದೇಶಕ್ಕೆ ಆಪತ್ತು ತರ್ತಾ ಇದೆ, ಒಂದು ರಾಜ್ಯಕ್ಕೆ ಆಪತ್ತು ತರ್ತಾ ಇದೆ, ಒಂದು ಪಂಗಡಕ್ಕೆ ಆಪತ್ತು ತರ್ತಾ ಇದೆ, ತೊಂದರೆ ಕೊಟ್ಟಿದೆ ಅಂದರೆ ದೇಶ ವಿರೋಧಿ ಚಟುವಟಿಕೆ ಅಂತೀವಲ್ಲ, ರಾಜ್ಯ ವಿರೋಧಿ ಚಟುವಟಿಕೆ ಅಂತೀವಲ್ಲ, ಅಂತ ತೊಡಗಿದ್ದಲ್ಲಿ ಅದನ್ನ ಬ್ಯಾನ್ ಮಾಡೋ ಶಕ್ತಿ ಎಲ್ಲಿದೆ? ಕಾನೂನಿಗಿದೆ. ಇಲ್ಲ ಅಂತಿಲ್ಲ, ಕಾನೂನಿಗಿದೆ. ಇದು ನಾನು ಹೇಳ್ತಿರೋದು. ಇಲ್ಲಿ ನೀವು ದೇಶಕ್ಕಾಗಿ ಹೋರಾಡೋರನ್ನ ಬ್ಯಾನ್ ಮಾಡ್ತೀವಿ, ಇಲ್ಲ ಇನ್ನೊಂದು ಬ್ಯಾನ್ ಮಾಡ್ತೀವಿ ಅಂತ ಹೇಳೋದು ಶುದ್ಧ ಸುಳ್ಳು. ಅದಾಗಲ್ಲ. ಅಷ್ಟೇ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಂಘಟನೆ ಬಗ್ಗೆ, ಒಂದು ಸಂಘಟನೆಗಳು ಯಾವ ಥರ ಕೆಲಸ ಮಾಡಬೇಕು, ಸಂಘಟನೆ ಅಂದ್ರೆ ಏನು, ಈ ರಾಷ್ಟ್ರೀಯ ಸ್ವಯಂ ಸೇವಾ ಅಂದ್ರೆ ಏನು, ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕಾ ಬೇಡ ಅನ್ನೋದನ್ನ ಸವಿಸ್ತರವಾಗಿ ನಮ್ಮ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವರದರಾಜ್ರವರು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇದನ್ನ, ಇವರು ಏನು ಹೇಳಿದ್ದಾರೆ ಅದನ್ನು ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಳೇಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಾ ಅಂದ್ರೆ ಏನು, ಸಂಘಟನೆಗಳಂದ್ರೆ ಏನು, ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಇವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ವೈದ್ಯರಾದಂತಹ ಡಾಕ್ಟರ್ ವರದರಾಜ್ ಸರ್ ಇನ್ನೊಂದು ಸಲಹೆಯನ್ನು ಕೊಡ್ತಾರೆ, ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸರ್ ಹೇಳಿ ಸರ್. ಫೈನಲ್ ಹೇಳ್ತಿದ್ವಿ. ಇನ್ನೊಂದು ವಿಷಯ, ಈಗ ಎಲ್ಲರೂ ಗೊತ್ತಿರೋ ಹಾಗೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಡಿ, ಇದು ನಾನು ಓಪನ್ ಆಗಿ ಒಪ್ಕೊಡ್ತಾ ಇದ್ದೀನಿ. ನಾನು ಭಾರತೀಯನೇ, ಕಾರಣಾಂತರಗಳಿಂದ, ಗೊತ್ತಿಲ್ಲದೇನೋ ಅಲ್ವಾ. ನನಗೆ ದೇಶಭಕ್ತಿ ಇದೆ, ಇಲ್ಲ ಅಂತ ಹೇಳಲ್ಲ. ದೇಶಭಕ್ತಿ ಇರೋದಕ್ಕೆ ಇವತ್ತು ಬಂದು ಇಲ್ಲಿ ಕೂತ್ಕೊಂಡಿರೋದು ಧೈರ್ಯವಾಗಿ ಅಲ್ವಾ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು RSS ಅಲ್ಲಿ ಭಾಗಿಯಾಗಿಲ್ಲ, ನಾನು ಆ ಸಂಘದಲ್ಲಿ ಸೇರಿಲ್ಲ, ನಾನು ಸಂಘದಲ್ಲಿ ಇಲ್ಲ. ಈಗ ದೇಶ ಪ್ರೇಮ ಆಗಿದೆ ನನ್ನ ಕಡೆ, ಕರ್ಕೊಂಬಂದು ಕುಳಿಸ್ಕೊಂತು. ನಾನು ಬೇರೆ ಸಂಘಗಳಲ್ಲಿದ್ದೀನಿ, ನಮ್ಮದೇ ಆದ ಜಾತಿ ಸಂಘಗಳಲ್ಲಿದ್ದೀನಿ, ನಮ್ಮದೇ ಆದ ಅಸೋಸಿಯೇಷನ್ಸ್ಗಳಿದ್ದೀವಿ. ಸೊ ಇವೆಲ್ಲ ಇದನ್ನ ಇಲ್ಲ ಅಂತ ಹೇಳಲ್ಲ ಅಲ್ವಾ. ಅಂದರೆ ಒಂದು 7-8 ಅಸೋಸಿಯೇಷನ್ಸ್ ಇದ್ದೀನಿ ನಾನು, ಒಂದರಲ್ಲ. ಅದು ಬದಿಗಿಡೋಣ. ನೋಡಿ, ಈಗ ನಾನೇನು RSS ಅಲ್ಲಿಲ್ಲ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡೋಕ್ಕೆ. ಆದರೆ ದೇಶ ಪ್ರೇಮ, ನಮ್ಮ ದೇಶದ್ದು ಒಂದು ಸಂಘಟನೆ. ಅದು ದೇಶನ ಅಂದರೆ ಸ್ವತಂತ್ರ ಪೂರ್ವವಾಗಿ ಬಂದಿರತಕ್ಕಂಥ ಒಂದು ಸಂಘಟನೆ. ಅದು ಸ್ವತಂತ್ರ ಆದಮೇಲೆ ಬಂದಿರೋದು ರಾಜಕೀಯ ಪಕ್ಷಗಳು. ಇದು ಸ್ವತಂತ್ರ ಪೂರ್ವವಾಗಿರ್ತಕ್ಕಂಥದ್ದು ಅಲ್ವಾ. ಅದಕ್ಕಿಂತ ಇತಿಹಾಸ 100 ವರ್ಷ ಇರ್ತಕ್ಕಂಥ. ಅದಕ್ಕೆ ಈಗ ದಿನಗಳಲ್ಲಿ 100 ವರ್ಷ ಮಾಡ್ತಿದ್ದಾರೆ. ಅದಕ್ಕೇ ಪ್ರತಿ ತಾಲೂಕಲ್ಲೂ ಈಗ ಏನು ಮಾಡ್ತಿದ್ದಾರೆ, ಒಂದು ಪಥಸಂಚಲನ ಅಂತ ಮಾಡ್ತಾ ಇದ್ದಾರೆ. ಯಾವುದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಇದೇ ಥರ ಇವಾಗ ಮುಂದಿನ 26ನೇ ತಾರೀಕು, ಅಕ್ಟೋಬರ್ 26ನೇ ತಾರೀಕು ಮಾಲೂರು ಪಟ್ಟಣದಲ್ಲಿ, ಮಾಲೂರು ತಾಲೂಕೇನಿದೆ, ಮಾಲೂರು ತಾಲೂಕಲ್ಲಿ ಈಗ RSS ವತಿಯಿಂದ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಥಸಂಚಲನ ಇಟ್ಕೊಂಡಿದ್ದಾರೆ. ಅವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಈಗ 100 ವರ್ಷದ ಫಲವಾಗಿ ಮಾಡ್ತಾ ಇದ್ದಾರೆ. ನಾನು ಈಗ ನನ್ನ ಹುಟ್ಟೂರು ಮಾಲೂರು, ನಾನು ಮಾಲೂರನಾಗಿ ನಮ್ಮ ಜನತೆಗೆ ಏನಾದರೂ ಹೇಳಬೇಕು ಅಂತ ಬಯಸಿದ್ರೆ ನಾನು ಹೇಳ್ತಕ್ಕಂಥದ್ದಿದೆ ನೋಡಿ. ಯಾವುದೋ ಕೆಲವರು ಕಿಡಿಗೇಡಿಗಳು ಅಂತ ಹೇಳ್ಬೋದು, ಇಲ್ಲ ಕೆಲವರು
ರಾಜಕಾರಣಿಗಳು ಅಂತ ಹೇಳ್ಬೋದು, ಇಲ್ಲ ಕೆಲವರು ಪ್ರೊಫೆಷನಲಿಸ್ಟೇ ಅಂದ್ಕೊಳ್ಳಿ, ಇಲ್ಲ ಕೆಲವರು ಅವಿಜ್ಞಾನಿಕ ಅಂದರೆ ಅವಿವೇಕಿಗಳು ಅಂದ್ಕೊಂಡ್ಬಿಡಿ, ಅದ್ರ ಬಗ್ಗೆನೇ ಗಂಧ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನೋ ತಪ್ಪು ಮಾಹಿತಿ ಹಬ್ಬಿಸ್ತಾರೆ, ನಿಮಗೆ ಏನೋ ಒಂದು ಮಾಡ್ತಿದ್ದಾರೆ ಅಂತೇಳಿ, ಅಂದರೆ ಜಾತಿ ನಡುವೆ, ಧರ್ಮದ ನಡುವೆ ನಮ್ಮನ್ನು ಅಲ್ವಾ ಆ ಕಡೆ ಈ ಕಡೆ ಎತ್ಕಟ್ಟಿ ಜಗಳಗಳನ್ನ ಇಡಿಸಿ ಹಾಳು ಮಾಡೋರನ್ನ ಮಾತನ್ನು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು ಒಂದು ನಮ್ಮ ದೇಶ, ನಾವು ಭಾರತೀಯನು ಅಂತ ಹೇಳ್ಕೊಳಕ್ಕೆ, ಇವಾಗ ಎಲ್ಲೋ ಹೋದ್ರೆ ನಾನು ಭಾರತೀಯ ಅಂತ ಹೇಳ್ಕೊಳಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಬೆಂಬಲ ಸೂಚಿಸಿದಂಥ ಒಂದು ಸಂಘಟನೆ ಅದು. ಅವತ್ತು ಸಂವಿಧಾನ ಬರೆದಂಥವರು ಅಲ್ವಾ. ಇವತ್ತು ನಾವು ಅಂಬೇಡ್ಕರ್ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರೋದು ಸಂವಿಧಾನ ಅಂದರೆ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ನಾವು ಫಾಲೋ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ. ಅವರು ಬೆಂಬಲ ಸೂಚಿಸಿದಂಥ ಒಂದು ಸಂಘಟನೆ ಅವರು ಅಲ್ವಾ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಒಂದು ಗೌರವಿಸಿದಂಥ ಒಂದು ಸಂಘಟನೆ ಇವತ್ತು ಹೋಗ್ಬಿಟ್ಟು ಜಾತಿ ಮಧ್ಯೆ ಇಡೋದು ತಪ್ಪೋದು. ಅಂದರೆ ಆ ಸಂವಿಧಾನದಲ್ಲಿ ಬರೀ ಇದು ಹಿಂದೂ ರಾಷ್ಟ್ರ, ಇದು ಭಾರತ ಅಂದರೆ ಬರೀ ಹಿಂದೂಗಳಷ್ಟೇ ಇರಬೇಕು, ಅವ್ರಿಗಷ್ಟೇ ಜಮೀನು, ಅವ್ರಿಗಷ್ಟೇ ಓಟು ಅಂತ ಮಾಡಿಲ್ಲ. ಅಂಬೇಡ್ಕರ್ ಅವರು ಮಾಡಿದ್ದು ಪ್ರತಿ ಧರ್ಮಕ್ಕೂ, ಪ್ರತಿ ಪ್ರಜೆಗೂ, ಪ್ರತಿ ಒಂದು ಸಮುದಾಯಕ್ಕೂ ಇಲ್ಲಿ ಓಟ ಕೊಟ್ಟ ಆದಮೇಲೆ ಅದೆಲ್ಲರೂ ಇದ್ದಾರೆ, ನಾವೆಲ್ಲ ಒಂದೇ ಅಂತ, ಅದು ಎಲ್ಲರೂ ಬದುಕಬೇಕು ಅಂತ ಅಲ್ವಾ. ಅಲ್ಲಿ ಅಂದಮೇಲೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮಾಲೂರು ಪಟ್ಟಣದಲ್ಲಿ 26ನೇ ತಾರೀಕು ಅಕ್ಟೋಬರಲ್ಲಿ ಏನು RSS ಕಡೆಯಿಂದ ಪಥಸಂಚಲನ ಹಮ್ಮಿಕೊಂಡಿದ್ದಾರೆ, ಮಾಲೂರು ಜನತೆ ಯಾವುದೇ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಮುಸ್ಲಿಂ ಧರ್ಮದವರಿರಲಿ, ಬೌದ್ಧ ಧರ್ಮದವರಿರಲಿ, ಜೈನ್ ಧರ್ಮದವರಿರಲಿ, ಇನ್ನೂ ಹಲವಾರು ಧರ್ಮಗಳನ್ನು ಯಾವುದೇ ಒಂದು ಧರ್ಮನ ಫಾಲೋ ಮಾಡ್ಕೊಂಡ್ರೆ ನೀವು RSS ಅವರೇ ಇರಬೇಕು ಅಂತಲ್ಲ, ನೀವು ಜಾಯ್ನ್ ಆಗಬೇಕಂತ ನಾನು ಜಾಯ್ನ್ ಆಗಿಲ್ಲ. ಆದರೆ ನಾನು ಹೋಗಿ ಪಥಸಂಚಲನ ಭಾಗಿಯಾಗ್ತೀನಿ. ಅವ್ರ ಮುಂದೆ ಹೋದ್ರೆ ನಾನು ಹಿಂದೆ ಹೋಗ್ತೀನಿ. ನಮ್ಮದು ಒಂದು ಕೈ ಸೇರಿಸೋಣ, ದೇಶದ ರಕ್ಷಣೆಗೋಸ್ಕರ, ದೇಶ ಚೆನ್ನಾಗಿರಲಿ ಅನ್ನೋಕ್ಕೋ, ದೇಶ ಪ್ರೇಮಕ್ಕೋಸ್ಕರ, ನಮ್ಮ ದೇಶ ಚೆನ್ನಾಗಿರ್ಬೇಕಂತ ನಾವು ಒಂದು ಕೈ ಜೋಡಿಸೋಣ. ಅದಕ್ಕೆ ಪ್ರತಿಯೊಬ್ಬರು, ಎಲ್ಲ ಧರ್ಮದವರು, ರಾಜಕಾರಣಿಗಳನ್ನ ಬಿಟ್ಬಿಡಿ, ಯಾವುದೇ ಪಕ್ಷದವರಾಗಿರಲಿ ಹೇಳ್ತಾ ಇದ್ದೀನಿ ನಾನು, ನೀವು ಯಾವುದೇ ಪಕ್ಷದವರಾಗಿರಲಿ, ಕಾಂಗ್ರೆಸ್ ಪಕ್ಷದವರಾಗಿರಲಿ, BJP ಅವರಾಗಿರಲಿ, JDS ಅವರಾಗಿರಲಿ, ಇನ್ನೂ ಅನೇಕ ಇಂಡಿಪೆಂಡೆಂಟ್ ಪಾರ್ಟಿಯವರಾಗಿರಲಿ ಅಲ್ವಾ. ಸೊ ನಾನಾ ಪಾರ್ಟಿಯವರು ಯಾರೇ ಕಾರ್ಯಕರ್ತರಾಗಿರಲಿ, ಏನೇ ಇಟ್ಕೊಂಡು ನಾನು ಹೇಳ್ತೇನೆ, ಇನ್ಕ್ಲೂಡಿಂಗ್ ನಾನು ಬೇರೆ ಪಕ್ಷದವರಾಗಲಿ, 3 ಪಕ್ಷದ 4 ಪಕ್ಷದ MLA ಕ್ಯಾಂಡಿಡೇಟ್ಗಳಾಗಿರೋ MLAಗಳಿಗೂ ಹೇಳ್ತಾ ಇರೋದು ನಾನು ಇದನ್ನು. ಪ್ರತಿಯೊಬ್ಬರು ಈ ಒಂದು ಪಥಸಂಚಲನ ನೀವು ಗೌರವಿಸಿ. ಅಂದರೆ ನಿಜವಾಗ್ಲೂ ನೀವು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಗೌರವಿಸ್ತಾ ಇದ್ದೀರಿ, ನಿಮಗೆ ಆ ದೇಶ ಪ್ರೇಮ ಇದೆ, ನನಗೂ ವೋಟಿಂಗ್ ಪವರ್ ಇದೆ ಅನ್ನೋದಾದರೆ ಪ್ರತಿಯೊಬ್ಬ ವೋಟರ್ ನಾನು ಹೇಳ್ತಾ ಇರೋದು, ಯಾರ್ಯಾರು ಇವತ್ತು ನಾವು ವೋಟಿಂಗ್ ಪವರ್ನ ತಗೊಂಡಿದ್ದೀವಿ, ನಾವು ಹೆಮ್ಮೆಯಿಂದ, ನಾನು ಪೌರತ್ವ ಇದೆ, ನಾನು ಇಂಡಿಯನ್ ಅಂತ ಹೇಳ್ಕೊತೀವಲ್ಲ, ಆ ಒಂದು ಪೌರತ್ವನ ಅಲ್ಲಿ ತೋರಿಸ್ಬೇಕು. ನಾನು ಇಂಡಿಯನ್ ಅನ್ನೋದನ್ನು, ಅವ್ರು ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಯಾವುದೇ ಧರ್ಮದವ್ರಲ್ಲಿ, ನಾನು ಇಂಡಿಯನ್ ಅಂತ ನಮ್ಮ ಮನಸ್ಸಲ್ಲಿದ್ದರೆ, ಇಲ್ಲಿನ ಅನ್ನ ತಿಂತಾ ಇದ್ರೆ, ಇಲ್ಲಿನ ಗಾಳಿ, ನಾವು ಭಾರತ ದೇಶದ ಗಾಳಿ ಕುಡಿತಾ ಇದ್ರೆ ಅಲ್ವಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಯಾರ್ಯಾರು ಓಟಿದೆಯಲ್ಲ ಬರ್ರಿ, ಅದನ್ನು ಗೌರವಿಸಿ. ಅದನ್ನು ನೀವೇನು ಅವರ ಡ್ರೆಸ್ ಹಾಕೋಬೇಕು, ಅವ್ರ ಥರ ನಡಿಬೇಕಂತ ಏನಿಲ್ಲ. ಅವ್ರ ಮುಂದೆ ಹೋದರೆ ನಾವೆಲ್ಲ ಹಿಂದೆ ಹೋಗೋಣ, ನಾವು ಸಪೋರ್ಟ್ ಕೊಡೋಣ. ಅದಕ್ಕೆ ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಜಾತಿ ಆಗಿರ್ಬೋದು, ಪಂಗಡ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಪ್ರತಿಯೊಬ್ಬರು ನಾವು ಭಾರತೀಯನು, ನನಗೂ ಒಂದು ಪೌರತ್ವ ಇದೆ, ನಾನು ವೋಟ್ ಹಾಕ್ತಿದ್ದೀನಿ ಅಂತ ಯಾರು ಅಂದ್ಕೊಂಡಿದ್ದೀರಾ ಅವರು ಬನ್ನಿ, ಭಾಗವಹಿಸೋಣ, ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಇಲ್ಲಿ ನಾವು ನಾಳೆ ಮಾಲೂರಲ್ಲಿ ಏನು ಮಾಡ್ತಾ ಇದ್ದೀವಲ್ಲ, ಅದು ಇಡೀ ದೇಶಕ್ಕೆ ಹೋಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಆವಾಗಲೇ ನಾವು ಮಾಲೂರು ಜನ, ನಾವು ಮಾಲೂರು ಅಂತ ಹೇಳ್ಕೊಳಕ್ಕೆ, ಇವಾಗ ನಾವು ಭಾರತೀಯರು ಅಂತ ಹೇಳ್ಕೊಂಡಂಗೆ ನಾವು ಮಾಲೂರು ಅಂತ ಹೇಳ್ಕೋಬೇಕು. ಈಗ ಎಲ್ಲರೂ ಬನ್ನಿ. ಈಗ ಎಲ್ಲೋ ಕಡೆ ಅದನ್ನು ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದಾರೆ ರಾಜಕಾರಣಿಗಳು, ನೀವು ಅವರು ಇವರು ಅಂತ. ಬೇಡ, ಒಗ್ಗಟ್ಟಾಗಿ ಬನ್ನಿ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ರಾಜಕೀಯ ಬಂದಲ್ಲಿ ರಾಜಕೀಯ ಮಾಡಿ, ನಿಮ್ಮ 1000 ಇಟ್ಕೊಳ್ಳಿ ಹೊರಗಡೆ. ಇಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ದೇಶಕ್ಕೆ ಇರತಕ್ಕಂಥ ಒಂದು ಹೆಮ್ಮೆ. ಸ್ವತಂತ್ರ ಪೂರ್ವವಾಗಿರೋ, ಮತ್ತೆ ಹೇಳ್ತಾ ಇದ್ದೀನಿ, ಸ್ವತಂತ್ರ ಪೂರ್ವದಿಂದ ಇರತಕ್ಕಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬ ಮಾಲೂರಿನ ನಾಗರಿಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಮತ್ತೊಮ್ಮೆ ಪ್ರತಿಯೊಬ್ಬರು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕಂತ ಕೇಳ್ಕೊತ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಮಾಡ್ತಾಯಿದ್ದೀನಿ.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಸಂವಾದ ಒಂದು ಅರಿವು ಕಾರ್ಯಕ್ರಮ ಏನು ರಾಷ್ಟ್ರೀಯ ಸ್ವಯಂ ಸೇವಾ ಅಂದ್ರೇನು, ಸಂಘಟನೆ ಅಂದ್ರೇನು ಅಂತ ಒಂದು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಅದೇ ರೀತಿ ಏನು ಪಥಸಂಚಲನ ಮಾಲೂರಿನ ಏನು ಮುಂಬರುವ ಬರೀ 3-4 ದಿವಸ ಇದೆ, ಬರೀ ಇನ್ನು 4 ದಿವಸ ಇದೆ. 26ನೇ ತಾರೀಕು ಅಕ್ಟೋಬರ್ ಭಾನುವಾರದಂದು ಆ ಮಾಲೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಪಥಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಕ ತಂಡದಿಂದ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಭಾರತೀಯರಾಗಿದ್ದ ಪ್ರತಿಯೊಂದು ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂತ ಕೂಡ ಅವರು ಮನವಿ ಮಾಡಿದ್ದಾರೆ. ಹಾಗಾಗಿ ಅವರು ಇಷ್ಟೊತ್ತು ಕೊಟ್ಟಂತಹ ಸಲಹೆಗಳನ್ನು ಮನದಲ್ಲಿ ಇಟ್ಕೊಂಡು ನಮ್ಮ ದೇಶದ ಪ್ರೇಮ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಗೌರವ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಡಾಕ್ಟರ್ಗೆ ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ.